ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಿಂದ 2028ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಗೆ ರಾಜು ಕಾಗೆ ಅವರೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವುದು ಖಚಿತ. ಶಾಸಕರಾಗಿ ಆಯ್ಕೆ ಆಗುವುದು ಕೂಡ ನಿಶ್ಚಿತ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕ್ಷೇತ್ರದ ಮತದಾರ ಮತ್ತು ಪಂಚಮಸಾಲಿ ಸಮಾಜದ ಅವರೊಂದಿಗೆ ಇದೆ ಎಂದು ಪಂಚಮಸಾಲಿ ಮುಖಂಡ ಬಸನಗೌಡ ಪಾಟೀಲ್ ಹೇಳಿದ್ದಾರೆ. ಅವರು ಭಾನುವಾರದಂದು ಮಂಗಸುಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಇದ್ರು. ಈ ಕುರಿತು ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗಿದ್ದು, ಮುಂದಿನ ಚುನಾವಣೆಯಲ್ಲಿ ರಾಜು ಕಾಗೆ ಸ್ಪರ್ಧಿಸುವುದಿಲ್ಲ, ಬೇರೆಯವರು ಇಲ್ಲಿ ಅಭ್ಯರ್ಥಿಗಳು ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇಲ್ಲ ಸಲ್ಲದ ಕಪೋಕಲ್ಪಿತ ಸುದ್ದಿಗಳು ಹರಿದಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ. 2028ರಲ್ಲಿಯೂ ಕೂಡ ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂತಹ ಊಹಾಪೋಹಗಳಿಗೆ ಕಿವಿಗೊಡಬಾರದು. ರಾಜು ಕಾಗೆ ಅವರು ಈಗಾಗಲೇ 5-6 ಬಾರಿ ಕಾಗವಾಡ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ದಾರೆ. ಇದರಿಂದ ಅವರಿಗೆ ದಿನದಿಂದ ದಿನಕ್ಕೆ ಜನ ಬೆಂಬಲ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಅವರು ಶಾಸಕರಾಗುವ ಮೂಲಕ ಅಭಿವೃದ್ಧಿಯ ಪರ್ವವನ್ನ ಮುಂದುವರಿಸಿಕೊಂಡು ಹೋಗಲಿದ್ದಾರೆ. ಕ್ಷೇತ್ರದ ಮತದಾರರು ಪಂಚಮಸಾಲಿ ಸಮುದಾಯ ಅವರೊಂದಿಗಿದೆ. ಯಾರು ಕೂಡ ಕ್ಷೇತ್ರದ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಮುಂದಿನ ಬಾರಿಗೂ ರಾಜು ಕಾಗೆ ಅವರೇ 6ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗುವುದು ಖಚಿತ ಅಂತ ಸ್ಪಷ್ಟಪಡಿಸಿದ್ದಾರೆ. 2028ಕ್ಕೆ ಕಾಗವಾಡ ಕ್ಷೇತ್ರಕ್ಕೆ ಬೇರೆಯವರು ಈ ಕ್ಷೇತ್ರಕ್ಕೆ ಬಂದ ಚುನಾವಣೆಯನ್ನು ಮಾಡ್ತೀವಿ. 2028ಕ್ಕೆ ಚಿದಾನಂದ್ ಲಕ್ಷ್ಮಣ್ ಸೌದಿ 2028ರ ಶಾಸಕರು ಅಂಥೇಳಿ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಬಿಂಬಿಸ್ತಾ ಇದ್ದರು. ಆದ್ರೆ ಇವತ್ತಿನ ದಿವಸ ಕಾಗವಾಡ ಈಗಾಗಲೇ ಶಾಸಕರು ರಾಜು ಕಾಗೆ ಅವರು ಅದಾರ. ಅವರು ಸುಮಾರು 5 ಬಾರಿ ಶಾಸಕರಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಇವತ್ತಿನ ದಿವಸ ಅವರು ಅನಾರೋಗ್ಯದರು. ಅವರಿಗೆ ಮುಂದಿನ ಚುನಾವಣೆಗೆ ಅವ್ರು ನಿಲ್ಲಂಗಿಲ್ಲ, ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ ಅಂತೇಳಿ ಏನು ಅತ್ನಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸೌದಿ ಅವರ ಪುತ್ರರಾದ ಚಿದಾನಂದ್ ಲಕ್ಷ್ಮಣ್ ಸೌದಿ ಅವರು ಹಿಂಬಾಲಕರು ಏನು ವಾಟ್ಸಾಪ ಮತ್ತು ಫೇಸ್ಬುಕ್ದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ. ನಿನ್ನೆ ತಾನೇ ನಾವು ಅತನಿಯಲ್ಲಿ ಪ್ರೆಸ್ ಮೀಟ್ ಕರೆದಾಗ, ಪತ್ರಿಕಾಗೋಷ್ಠಿ ಕರೆದ ನಂತರ ಅಲ್ಲಿ ರಾಜು ಕಾಗೆ ಅವರ 2028ಕ್ಕೆ ಮಾಜಿ ಆಗ್ತಾರು, ನಾವೇ ಮುಂದಿನ 28ಕ್ಕೆ ಶಾಸಕರು ಅಂಥೇಳಿ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮತ್ತೆ ಪದೇ ಪದೇ ಮಾಡ್ತಾಯಿದ್ದಾರೆ. ಆದರೆ ಕಾಗವಾಡ ಶಾಸಕರು ಜನಪ್ರಿಯತೆಯನ್ನು ಗಳಿಸಿದರು. 2028ಕ್ಕೆ ರಾಜು ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲೋದು, ಅವರೇ ಗೆಲ್ಲೋದು ಕೂಡ ಖಚಿತ. ಸುಮಾರು ಅಭಿವೃದ್ಧಿಗಳ ಕೆಲಸ, ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಸಮುದಾಯ ಭವನ ಆಗಿರಲಿ, ಕುಡಿಯ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯ ನೀರಿನ ಯೋಜನೆ, ಕೆಳೆಗಾಂವ್ ಬಸವೇಶ್ವರ ಯಾತನೆ ನೀರಾವರಿ, ಇವೆಲ್ಲನೂ ಕೂಡ ಸುಮಾರು ಯೋಜನೆಗಳನ್ನು ಜನಪರ ಯೋಜನೆಗಳು ಮಾಡ್ಕೊಂಡು ಬಂದರು. ಆದರೆ ಅವರು ಯಾವುದೇ ಸಮಾಜಕ್ಕೆ, ಯಾವುದೇ ಜಾತಿಗೆ ಸೀಮಿತವಾದ ಒಬ್ಬರು ಶಾಸಕರಲ್ಲ. ಆದರೆ ನಾವು ಸಮಾಜ ಮುಖಂಡನಾಗಿ ಹೇಳ್ತೀನಿ, ಅವ್ರನ್ನ ನೋಯಿಸುವಂಥ ಕೆಲಸ ಆಗ್ತಾಯಿದೆ. ಅದನ್ನು ಮಾಡಬಾರ್ದು. ಯಾಕಂದ್ರೆ ಒಂದು 2 ಸಲ ಅವ್ರದ್ದು ಹಾರ್ಟ್ ಆಪ್ರೇಷನ್ ಆದ ನಂತರ ರಾಜು ಕಾಗೆ ಅವರು ಚುನಾವಣೆಗೆ ನಿಲ್ಲಂಗಿಲ್ಲ, ಅವ್ರು ವೀಕ್ ಆಗ್ಯಾರು. ಎಲ್ಲಿ ಅವ್ರು ರಾಜು ಕಾಗೆ ಅವರು ಶಾಸಕರು ಎಲ್ಲಿ ಯಾರು ಬಾಂಡ್ ಮ್ಯಾಗ ಬರೆದು ಕೊಟ್ಟಾರು, ನಿಲ್ಲಂಗಿಲ್ಲ ಅಂತ ಹೇಳಿಕೊಂಡು ಎಲ್ಲಿ ಯಾರು ಮುಂದೆ ಹೇಳಿದಾರು. ಆದ್ರೂ ಈ ರೀತಿ ಯಾಕೆ ಅವ್ರ ಮನಸ್ಸು ನೋಯಿಸ್ತೀರಿ ಅಂಥೇಳಿ ನಾವು ಸಮಾಜದವ್ರಾಗಿ ಇದನ್ನು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿತ್ತು. ಯಾಕಂದ್ರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅದು ರೈತರದ ಒಂದು ಸಂಘ, ಅದು ಸಂಸ್ಥೆ. ಆ ಸಂಸ್ಥೆಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಅದು ಚುನಾವಣೆ ನಡೆದಕ್ಕೆ. ಆದ್ರೂ ಅಲ್ಲಿ ಲಿಂಗಾಯತ ಜಿಲ್ಲೆಯಲ್ಲಿ ಲಿಂಗಾಯತ ಪ್ರಭಾವ ಐತೆ ಅನ್ನೋ ಕಾರಣಕ್ಕೆ ಅಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಅವ್ರನ್ನ ಲಿಂಗಾಯತ ಅಧ್ಯಕ್ಷರನ್ನ ಮಾಡಿದಾರೆ, ಉಪಾಧ್ಯಕ್ಷರನ್ನ ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಬಿಟ್ಟು ಪಡ್ಜಕ್ಕೆ ಏನೇನು ಮನಸ್ಸು ನೋವು ಆಗುವಂಥ ಕೆಲಸ ಮಾಡಿದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋಕೆ ಆಗಂಗಿಲ್ಲ. ನಾವು ಕೂಡ ಈಗ ಉದಾಹರಣೆಗೆ ಕ್ಷೇತ್ರದಲ್ಲಿ ಈಗಾಗಲೇ ರಾಜು ಕಾಗೆ ಅವರು ಶಾಸಕರಿದ್ದ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೇ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಬ್ಯಾನರ್ಗಳಲ್ಲಿ ರಾಜು ಕಾಗೆ ಅವರ ಭಾವಚಿತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರದ ಶಾಸಕರನ್ನು ಹಾಕೋದಾಗಲಿ ಇವೆಲ್ಲ ನಡೆದವು. ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳ್ತೀನಿ. ಮತ್ತೊಂದು, ಇದರ ಹಿಂದಿಗೆ ಸುಮಾರು 20-30 ವರ್ಷಗಳ ಕಾಲ
ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಅವರು ಅಣ್ಣ ತಮ್ಮ ಅಂದರೆ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಬಂದವರದರು. ಮತ್ತು ಸುಮಾರು 30 ವರ್ಷಗಳ ಕಾಲ ಅವರು ಈ ಕಾಗವಾಡ ಮತ್ತು ಹತ್ತಿ ಕ್ಷೇತ್ರದಲ್ಲಿ ಆಡಳಿತ ಮಾಡಿದರು. ಈಗ ವೈಮನಸ್ಸು ಬರಬಾರ್ದು. ಈಗ ಚಿದಾನಂದ ಸೌದಿ ಅಭಿಮಾನಿ ಬಳಗ ಅಂತ ಹೇಳಿ ಕಿಶಿಂದ ಒಂದು ತೆಗೆದು ಅದರಲ್ಲಿ ಮುಂದಿನ ಶಾಸಕರು ಚಿದಾನಂದ ಸೌದಿ ಕಾಗವಾಡ ಮತಕ್ಷೇತ್ರದ ಶಾಸಕರು ಅಂತ ಹಾಕ್ತಾರೆ. ಅವ್ರೀಗ 28ಕ್ಕೆ ಮಾಜಿ ಶಾಸಕರಾಗವ್ರದವ್ರು ಅಂತ ಹೇಳಿ ಹಾಕಿದರು. ಮತ್ತು ಈಗ ಒಬ್ಬ ಪ್ರಭಾವಿ ರಾಜಕಾರಣ ಲಕ್ಷ್ಮಣ್ ಸವದಿ ಅವರು ರಾಜ್ಯದಲ್ಲಿ ಅವ್ರಿಗೆ ಗುರುತಿಲ್ಲದೆ ಯಾವುದೇ ಅಧಿಕಾರಿಗಳು ಯಾರು ಅಥವಾ ಅವರ ಹಿಂಬಾಲಕರು ಯಾವುದೇ ರೀತಿ ವಾಟ್ಸಪ್ಪ ಫೇಸ್ಬುಕ್ಕ ಇದನ್ನು ಮಾಡಂಗಿಲ್ಲ ಅನ್ನೋದು ನಮ್ಮದು ಅಭಿಪ್ರಾಯ ಐತಿ. ಮತ್ತು ಕಾಗವಾಡ ಇದೇ ರೀತಿ ಮುಂದುವರೆದಾದ್ರೆ ಕಾಗವಾಡ ಕ್ಷೇತ್ರದಲ್ಲಿ ಮತ್ತು ಅಥಣಿ ಮತಕ್ಷೇತ್ರದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಇನ್ನೂ ಒಳ ಪಂಗಡಗಳನ್ನು ಕರೆದುಕೊಂಡು ನಾವು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗ್ತೈತಿ, ಸಮಾಜ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗ್ತೈತಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇವೆ. ಬೇಕಾದವ್ರು ಎಲ್ಲಿ ಬೇಕಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಆದರೆ ಅದು ನೀವು ಅವ್ರು ಹಾಕ್ಕೊಂಡ್ರೆ ಏನು ಸಮಸ್ಯೆ ಅಂತ ಸರ್, ಈಗ ಅವರು ಕಾಂಗ್ರೆಸ್ ಪಕ್ಷದ ಇವರು ಒಬ್ಬ ಶಾಸಕರು, ಅವರು ಕಾಂಗ್ರೆಸ್ ಪಕ್ಷದ ಶಾಸಕ ಎಲ್ಲನೂ ಕೂಡ ಅಳವಡಿಸಿ ಅವ್ರಿಗೂ ನೋವಾಗುವಂಥ ಕೆಲಸ ಆಗದೆ ಮಾನಸಿಕ ಮಾಡುವಂಥ ವಿಚಾರಗಳು ನಡೆದಾವೆ. ಈಗ ಅದ ವಿಚಾರಗಳನ್ನ ಇಟ್ಕೊಂಡು ನಾವು ಕಾಗವಾಡ ಮತಕ್ಷೇತ್ರ ಎಷ್ಟು ಬರ್ತೈತಲ್ಲ ಅಷ್ಟು ಎಲ್ಲನೂ ಸೊಸೈಟಿಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳನ್ನು ಕಾಗವಾಡ ಮತಕ್ಷೇತ್ರಕ್ಕೆ ಸೇರಿಸಬೇಕು. ಕಾಗವಾಡ ಮತಕ್ಷೇತ್ರ ಎಷ್ಟೈತಲ್ಲ ಅಷ್ಟು ಹಳ್ಳಿಗಳನ್ನು ಕೂಡ ಕಾಗವಾಡ ತಾಲೂಕಾಗಿ ಸೇರಿಸಬೇಕು ಅನ್ನೋದು ಕೂಡ ನಮ್ಮದು ಒತ್ತಡ ಐತೆ. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.